ಭೀಮನ ಅಮಾವಾಸ್ಯೆಯಂದು 2 ದೀಪಗಳನ್ನು ಯಾಕೆ ಇಡುತ್ತಾರೆ ಗೊತ್ತಾ? ನೋಂಪಿನ ದಾರವನ್ನು ಹೇಗೆ ಪೂಜಿಸಬೇಕು? ಭಂಡಾರ ಅಥವಾ ತಂಬಿಟ್ಟು ಯಾಕೆ ಒಡೆಯುತ್ತಾರೆ? ಈ ಪೂಜೆಯಲ್ಲಿ ಈ ಒಂದು ವಿಷಯವನ್ನು ಮಾತ್ರ ಮರೆಯಬೇಡಿ. ಯಾಕೆಂದರೆ ಭೀಮನ ಅಮಾವಾಸ್ಯೆ ಎಂದರೆ ಕೇವಲ ದೀಪ ಹಚ್ಚುವ ದಿನವಲ್ಲ, ಶಿವ ಪಾರ್ವತಿ ಅನುಗ್ರಹಕ್ಕಾಗಿ ಕುಟುಂಬದ ಕ್ಷೇಮವನ್ನು ಬೇಡುವ ವಿಶೇಷ ದಿನ. ಹಾಗಾದರೆ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡಬೇಕು ಬನ್ನಿ ನೋಡೋಣ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ಮೊದಲಿಗೆ ಪೂಜೆಯ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಶಿವ ಪಾರ್ವತಿ ದೇವರ ಫೋಟೋ ಅಥವಾ ವಿಗ್ರಹ, 2 ದೀಪ, ಎಣ್ಣೆ ಅಥವಾ ತುಪ್ಪ, ಬತ್ತಿ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಬಿಲ್ವಪತ್ರೆ, ವಿಳ್ಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಕರ್ಪೂರ, ಧೂಪ, ನೀರು ಮತ್ತು ನೋಂಪಿನ ದಾರ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ತಂಬಿಟ್ಟು ದೀಪ ಅಥವಾ ಭಂಡಾರ ಮಾಡುವ ಪದ್ಧತಿ ಇದ್ದರೆ ಅದನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ಆರಂಭ. ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಮೊದಲು ಗಣಪತಿಯನ್ನು ಸ್ಮರಿಸಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಹೇಳಿ. ನಂತರ ಭೀಮನ ಅಮಾವಾಸ್ಯೆಯ ಸಂಕಲ್ಪ ಮಾಡಿಕೊಳ್ಳಿ. ನಮ್ಮ ಕುಟುಂಬದ ಆರೋಗ್ಯ, ಆಯುಷಾರೋಗ್ಯ, ಕ್ಷೇಮ, ಸಂತೋಷ ಮತ್ತು ನೆಮ್ಮದಿಗಾಗಿ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಶಿವ ಪಾರ್ವತಿಯ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ. 2 ದೀಪಗಳ ಪೂಜೆ. ಈಗ 2 ದೀಪಗಳನ್ನು ಸಿದ್ಧಪಡಿಸಿ ಬೆಳಗಿಸಿ. ಕೆಲವು ಸಂಪ್ರದಾಯಗಳಲ್ಲಿ ಈ 2 ದೀಪಗಳನ್ನು ಶಿವ ಮತ್ತು ಪಾರ್ವತಿಯ ಪ್ರತೀಕವಾಗಿ ಪೂಜಿಸಲಾಗುತ್ತದೆ. ದೀಪ ಬೆಳಗಿಸುವಾಗ ತಮಸೋಮ ಜ್ಯೋತಿರ್ಗಮ ಎಂದು ಸ್ಮರಿಸಿ. ನಮ್ಮ ಜೀವನದ ಕಷ್ಟ ಮತ್ತು ಕತ್ತಲೆ ದೂರವಾಗಿ ಜ್ಞಾನ, ಶಾಂತಿ ಮತ್ತು ಸಂತೋಷದ ಬೆಳಕು ಬರಲಿ ಎಂದು ಪ್ರಾರ್ಥಿಸಿ. ಶಿವ ಪಾರ್ವತಿಯ ಪೂಜೆ. ಮೊದಲು ಶಿವನಿಗೆ ನೀರು, ಹೂವು, ಅಕ್ಷತೆ ಮತ್ತು ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಪ್ರಾರ್ಥಿಸಿ. ನಂತರ ಪಾರ್ವತಿ ದೇವಿಗೆ ಅರಿಶಿಣ, ಕುಂಕುಮ, ಹೂವು ಮತ್ತು ಅಕ್ಷತೆ ಅರ್ಪಿಸಿ ಓಂ ಪಾರ್ವತೈ ನಮಃ ಎಂದು ಸ್ಮರಿಸಿ. ವಿವಾಹಿತ ಮಹಿಳೆಯರು ಪತಿಯ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ, ಸಹೋದರಿಗಾಗಿ ಹಾಗೂ ಕುಟುಂಬದ ಎಲ್ಲರ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಪ್ರಾರ್ಥಿಸಬಹುದು. ಅವಿವಾಹಿತ ಹೆಣ್ಣು ಮಕ್ಕಳು ತಮ್ಮ ಭವಿಷ್ಯದ ಜೀವನದ ಸುಖ ಶಾಂತಿಗಾಗಿ ಶಿವ ಪಾರ್ವತಿಯ ಆಶೀರ್ವಾದವನ್ನು ಕೇಳಬಹುದು. ನೋಂಪಿನ ದಾರ. ಈಗ ನೋಂಪಿನ ದಾರವನ್ನು ಶಿವ ಪಾರ್ವತಿಯ ಮುಂದೆ ಇಡಿ. ಅದಕ್ಕೆ ಅರಿಶಿಣ, ಕುಂಕುಮ ಹಚ್ಚಿ, ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಿ ದೇವರನ್ನು ಸ್ಮರಿಸಿ ಪೂಜಿಸಿ. ಪೂಜೆ ಮುಗಿದ ನಂತರ ನಿಮ್ಮ ಮನೆಯ ಸಂಪ್ರದಾಯದಂತೆ ನೋಂಪಿನ ದಾರವನ್ನು ಕಟ್ಟಿಕೊಳ್ಳಬಹುದು. ದಾರ ಕಟ್ಟುವ ವಿಧಾನ ಮನೆ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಹೇಳಿಕೊಟ್ಟಿರುವ ಪದ್ಧತಿಯನ್ನು ಅನುಸರಿಸುವುದು ಉತ್ತಮ. ನೈವೇದ್ಯ. ನಂತರ ದೇವರಿಗೆ ನೈವೇದ್ಯ ಅರ್ಪಿಸಿ. ಮನೆಯ ಸಂಪ್ರದಾಯದಂತೆ ಪಾಯಸ, ಸಿಹಿ ಕಡಬು, ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಇಡಬಹುದು. ಕೈ ಮುಗಿದು ನೈವೇದ್ಯಂ ಸಮರ್ಪಯಾಮಿ ಎಂದು ಹೇಳಿ. ನಂತರ ಪ್ರಸಾದವನ್ನು ಮನೆಯಲ್ಲಿ ಎಲ್ಲರಿಗೂ ಹಂಚಿ. ಭಂಡಾರ. ಕೆಲವು ಕುಟುಂಬಗಳಲ್ಲಿ ಭೀಮನ ಅಮಾವಾಸ್ಯೆಯಂದು ಹಿಟ್ಟಿನಿಂದ ಅಥವಾ ಕಡಬಿನ ರೀತಿಯಲ್ಲಿ ಭಂಡಾರ ತಯಾರಿಸಿ ಅದರೊಳಗೆ ನಾಣ್ಯ ಇಡುವ ಸಂಪ್ರದಾಯವಿದೆ. ಪೂಜೆ ಮುಗಿದ ನಂತರ ಮನೆಯ ಸಂಪ್ರದಾಯದಂತೆ ಭಂಡಾರವನ್ನು ಒಡೆಯುತ್ತಾರೆ. ಇದು ಎಲ್ಲ ಮನೆಗಳಲ್ಲೂ ಕಡ್ಡಾಯವಲ್ಲ. ನಿಮ್ಮ ಮನೆಯಲ್ಲಿ ಇರುವ ಸಂಪ್ರದಾಯವಿದ್ದರೆ ಅದನ್ನು ಆಚರಿಸಿ, ಇಲ್ಲವಾದರೆ ಬೇಡ. ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡಿ ಶಿವ ಪಾರ್ವತಿಗೆ ನಮಸ್ಕರಿಸಿ. ನಂತರ ಕಣ್ಣು ಮುಚ್ಚಿ ಮನಸ್ಸಿನಿಂದ ಹೀಗೆ ಪ್ರಾರ್ಥಿಸಿ: ಪರಮೇಶ್ವರನೇ, ನಮ್ಮ ಕುಟುಂಬದ ಎಲ್ಲರಿಗೂ ಆರೋಗ್ಯ ನೀಡು. ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರಲಿ. ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗಲಿ. ನಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡು. ಶಿವ ಪಾರ್ವತಿಯ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಎಂದರೆ ಕೇವಲ ಒಂದು ಪೂಜೆ ಅಲ್ಲ, ನಮ್ಮ ಕುಟುಂಬದವರಿಗಾಗಿ ಪ್ರಾರ್ಥಿಸುವ, ಹಿರಿಯರ ಆಶೀರ್ವಾದ ಪಡೆಯುವ ಮತ್ತು ಶಿವ ಪಾರ್ವತಿಯ ಕೃಪೆಯನ್ನು ಬೇಡುವ ಪವಿತ್ರ ದಿನ. ಈ ಭೀಮನ ಅಮಾವಾಸ್ಯೆಯಂದು ನಿಮ್ಮ ಮನೆಗೂ ಶಿವ ಪಾರ್ವತಿಯ ಆಶೀರ್ವಾದ, ಆರೋಗ್ಯ, ಶಾಂತಿ ಮತ್ತು ಸಂತೋಷ ಸಿಗಲಿ. ನಿಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಯಾವ ರೀತಿಯಲ್ಲಿ ಆಚರಿಸುತ್ತೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಇಂತಹ ಕನ್ನಡದ ಹಬ್ಬ ಪೂಜೆಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.